ಇನ್ನು ಗವರ್ನರ್ ವಿರುದ್ಧ ರಾಜ್ಯಾದ್ಯಂತ ಕಾಂಗ್ರೆಸ್ನ ಹೋರಾಟ ಕರೆ ಕೊಟ್ಟಿದ್ದಾರೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನ ಪ್ರತಿಭಟನೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಈಗಾಗಲೇ ಆರಂಭ ಆಗಿದೆ. ರಾಜ್ಯಾದ್ಯಂತ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಅಂದರೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ತೆಗೆದುಕೊಂಡ ನಿರ್ಧಾರ ಮತ್ತು ಬಿಜೆಪಿ, ಯಾಕೆಂದರೆ ಕೇಂದ್ರ ಸರ್ಕಾರ ಇವ್ರಿಗೆ ಪ್ರೆಷರ್ ಹಾಕಿದೆ, ಅವರೇ ಇವರಿಗೆ ಅವ್ರು ಆಡಿಸಿದ ರೀತಿಯಲ್ಲಿ ರಾಜ್ಯಪಾಲರು ಆಡ್ತಾ ಇದ್ದಾರೆ ಅಂತ ಸಿಟ್ಟಿದೆ. ಹಾಗಾಗಿ ಸಹಜವಾಗಿ ರಾಜ್ಯಪಾಲರು ಮತ್ತು ಬಿಜೆಪಿ ವಿರುದ್ಧ ಕಾಂಗ್ರೆಸ್ನ ಈ ಪ್ರತಿಭಟನೆ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಸ್ಕ್ರೀನ್ ಮೇಲೆ ನಿಮಗೆ ಲೆಫ್ಟ್ ವಿಂಡೋದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಉಡುಪಿಯ ದೃಶ್ಯ, ರೈಟ್ನಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ದೃಶ್ಯ. ನಾನು ಆಗಲೇ ಹೇಳಿದೆ, ಇದು ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದಾರೆ ಮತ್ತು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ, ಶಾಸಕರ ನೇತೃತ್ವದಲ್ಲಿ ಈ ಹೋರಾಟಗಳು ನಡೀತಾ ಇದೆ. ಹಾಗಾಗಿ ನನ್ನ ಪ್ರಕಾರ ಎಂಟೈರ್ ಕರ್ನಾಟಕ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಕಡೆಯಿಂದ ಪ್ರೊಟೆಸ್ಟ್ ನಡೆಯುತ್ತೆ ರಾಜ್ಯಪಾಲರ ವಿರುದ್ಧ, ರಾಜ್ಯಪಾಲರ ನಿರ್ಣಯದ ವಿರುದ್ಧ. ಹಲೋ ಆತ್ಮೀಯರೇ, ದಯಮಾಡಿ ಈಗಾಗಲೇ ವೇದಿಕೆ ಎದುರಿಗೆ ಕುವೆಂಪು ಪ್ರತಿಮೆ ಬಳಿ ಕರ್ನಾಟಕದ ಸಾಹಿತಿಗಳು ಮತ್ತು ಕಲಾವಿದರು ರಾಜ್ಯಪಾಲರ ಈ ಒಂದು ಅಸಂವಿಧಾನಿಕ ನಡೆಯನ್ನು ವಿರೋಧಿಸಿ ಧರಣಿಯನ್ನು ಪ್ರಾರಂಭಿಸಿದ್ದಾರೆ. ದಯಮಾಡಿ ಇಲ್ಲಿ ಸಾಹಿತಿ ಕಲಾವಿದರ ಬಳಗರು ಯಾರೇ ಬಂದಿದ್ರು ಕೂಡ